ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ ಸ್ಟೋರಿ. ನಟ ಪುನೀತ್ ರಾಜ್ಕುಮಾರ್ ಇಷ್ಟಪಟ್ಟಂತಹ ಕಥೆ ಯಾರ ಪಾಲಿಗೆ? ಪುನೀತ್ ಮಾಡಬೇಕಾದಂತಹ ಸಿನಿಮಾ ಯಾರ ಮುಡಿಗೆ? ಇದು ಪುನೀತ್ ರಾಜ್ಕುಮಾರ್ಗೆ ಸಂಬಂಧಪಟ್ಟ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಕರುನಾಡ ಕಣ್ಮಣಿ, ಕನ್ನಡಿಗರ ಪಾಲಿನ ಇಷ್ಟಾರ್ಥವಾದಂತಹ ನಟ ಪುನೀತ್ ರಾಜ್ಕುಮಾರ್ ಅವರನ್ನು ಕಳ್ಕೊಂಡಂತಹ ಕರ್ನಾಟಕ ಈವರೆಗೂ ಕೂಡ ಶೋಕದಿಂದ ಹೊರಬಂದಿಲ್ಲ. ಆ ನಟನಿಗೆಂದೇ ಬರೆಯಲಾಗಿದ್ದಂತಹ ಒಂದು ಸ್ಕ್ರಿಪ್ಟು, ಅವರೇ ಹೀರೋ ಆಗಬೇಕು ಅಂತ ಹೇಳಿ ದಿನಕರ್ ತೂಗುದೀಪ್ ಅನ್ಕೊಂಡಿದ್ರು ಮತ್ತು ಕನಸು ಕಂಡಿದ್ರು. ನಟ ಪುನೀತ್ ರಾಜ್ಕುಮಾರ್ ಇಷ್ಟಪಟ್ಟಂತಹ ಕಥೆ ಆಗಿತ್ತದು. ಪುನೀತ್ ರಾಜ್ಕುಮಾರೇ ನಟಿಸಬೇಕಾಗಿದ್ದಂತಹ ಒಂದು ಸಿನಿಮಾದ ಕಥೆ ಅದು. ಪುನೀತ್ ರಾಜ್ಕುಮಾರನ್ನ ಕರ್ನಾಟಕ ಮತ್ತು ನಾವುಗಳು ಕಳ್ಕೊಂಡಿದ್ದೀವಿ. ಪುನೀತ್ ಮಾಡಬೇಕಾದಂತಹ ಸಿನಿಮಾ ಈಗ ಯಾರ ಮುಡಿಗೆ ಹೋಗುತ್ತೆ ಎನ್ನುವಂತಹದ್ದು. ದಿನಕರ್ ತೂಗುದೀಪ್ ಒಬ್ಬ ಖ್ಯಾತ ನಟನ ಸಹೋದರ ಕೂಡ ಹೌದು. ಅವರು ರೆಡಿ ಮಾಡ್ಕೊಂಡಿದ್ದಂತಹ ಕತೆ. ಈಗ ದಿನಕರ್ ತೂಗುದೀಪ್ ಅಂತ ಹೇಳಿದ್ರೆ ಥಟ್ಟನ ನೆನಪಾಗೋದು ನವಗ್ರಹಗಳಂತಹ ಸಿನಿಮಾಗಳು. ಸಾಕಷ್ಟು ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಬೆರಳೆಣಿಕೆಯ ಸಿನಿಮಾಗಳಾದರೂ ಕೂಡ ಒಂದಷ್ಟು ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ದಿನಕರ್ ತೂಗುದೀಪ್ ಆಯ್ಕೆ ಮಾಡಿಕೊಂಡಿರುವಂತಹ ಸ್ಕ್ರಿಪ್ಟು ಪುನೀತ್ ರಾಜ್ಕುಮಾರ್ನಂತಹ ಮೇಧಾವಿ ವ್ಯಕ್ತಿತ್ವಕ್ಕೆಂದೇ ರೆಡಿ ಮಾಡ್ಕೊಂಡಂತಹ ಸ್ಕ್ರಿಪ್ಟು ಹೆಂಗಿರುತ್ತೆ ಅಂತ ಊಹೆ ಮಾಡಿಕೊಳ್ಳದಷ್ಟು ದಡ್ರು ನಾವಲ್ಲ. ಉತ್ತಮವಾಗಿರುತ್ತೆ, ಅಷ್ಟೇ ಅದ್ಭುತವಾದಂತಹ ಕಥೆಯೂ ಆಗಿರುತ್ತೆ. ಹಾಗಾದರೆ ಆ ಕಥೆ ಈಗ ಯಾರ ಪಾಲಿಗೆ ಹೋಗುತ್ತೆ ಅಂತ ಪುನೀತ್ಗಾಗಿಯೇ ಕಥೆ ರೆಡಿ ಮಾಡಿಕೊಂಡು ಕಾದು ಕುಳಿತಿದ್ದಂತಹ ದಿನಕರ್, ಆದರೆ ದುರಾದೃಷ್ಟವಶಾತ್ ವಿಧಿ ಅವರ ಬಾಳಲ್ಲಿ ಆಟ ಆಡಿತು. ಸಂಭಾಷಣೆ ಸಮೇತ ಸ್ಕ್ರಿಪ್ಟ್ ಕೂಡ ರೆಡಿಯಾಗಿತ್ತು. ಪುನೀತ್ಗೆ ಕತೆ ಹೇಳಿ ಒಪ್ಪಿಸಿದ್ದ ದಿನಕರ್ ತೂಗುದೀಪ್ ಪುನೀತ್ಗಾಗಿಯೇ ಸಿದ್ಧಗೊಂಡಿದ್ದ ಕಥೆ ಅದು. ಆದರೆ ಅಪ್ಪು ನಿಧನದಿಂದ ಆ ಕಥೆ ಕೈಬಿಟ್ಟಿದ್ದ ದಿನಕರ್. ಇದು ಸ್ಯಾಂಡಲ್ವುಡ್ನ ಕುರಿತ ಒಂದು ಸ್ಫೋಟಕ ಸ್ಟೋರಿಯನ್ನು ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಯಾರ ಪಾಲಿಗೆ ಅಪ್ಪುಗೆ ಮಾಡಿಕೊಂಡಿದ್ದಂತಹ ಕಥೆ ಈಗ ಯಾರ ಪಾಲಿಗೆ ಎನ್ನುವಂತಹದ್ದು. ದಿನಕರ್ ಯಾವ ನಟನನ್ನ ಇಟ್ಟುಕೊಂಡು ಸಿನಿಮಾ ಮಾಡ್ತಾರೆ? ಇಲ್ಲಿ ಅಪ್ಪುಗೆ ಸಾಟಿ ಅಪ್ಪು ಮಾತ್ರ. ಅಪ್ಪುಗೆ ಸಾಟಿ ಮತ್ತೊಬ್ಬರಿಲ್ಲ ಚಂದನವನದಲ್ಲಿ. ಸದ್ಯ ರಾಯಲ್ ಸಿನಿಮಾದಲ್ಲಿ ಬ್ಯುಸಿ ಇರುವಂತಹ ದಿನಕರ್, ರಾಯಲ್ ಸಿನಿಮಾಗಾಗಿ ಪ್ರಮೋಷನ್ ಮಾಡ್ತಿರುವಂತಹ ದಿನಕರ್ ಆ ಸಿನಿಮಾದ ಸ್ಕ್ರಿಪ್ಟ್ ಅನ್ನ ಯಾರಿಗೆ ವಹಿಸ್ತಾರೆ? ರಾಯಲ್ ಸಿನಿಮಾ ನಂತರ ಅಪ್ಪು ಕಥೆಯನ್ನು ಸಿನಿಮಾ ಮಾಡ್ತಾರಾ? ಹಾಗಾದರೆ ಅಪ್ಪು ಕಥೆಯಲ್ಲಿ ಯಾವ ಹೀರೋ ಆ್ಯಕ್ಟ್ ಮಾಡ್ತಾರೆ ಎನ್ನುವಂಥದ್ದೇ ಈಗ ಕ್ಯೂರಿಯಾಸಿಟಿ. ಸಿನಿಮಾ ಮಾಡಲು ಸಿದ್ಧತೆ ಮಾಡಿಕೊಂಡಿರುವಂತಹ ದಿನಕರ್ ಯಾವ ಹೀರೋ ಜೊತೆ ಮಾಡಬಹುದು? ಅಪ್ಪುಗೆ ಮಾಡಿಕೊಂಡಿದ್ದ ಕಥೆ ಈಗ ಯಾರ ಪಾಲಾಗುತ್ತೆ ಎನ್ನುವಂಥದ್ದೇ ಬಹಳಷ್ಟು ಕುತೂಹಲ. ಹಾಗಾದರೆ ಅಪ್ಪು ಕಥೆಯಲ್ಲಿ ಯಾವ ಹೀರೋ ಆ್ಯಕ್ಟ್ ಮಾಡ್ತಾರೆ? ಸಿನಿಮಾ ಮಾಡಲು ಸಿದ್ಧತೆ ಮಾಡಿಕೊಂಡಿರುವಂತಹ ದಿನಕರ್ ಹಾಗಾದರೆ ನೆಕ್ಸ್ಟ್ ಯಾರಿಗೆ ಆ ಸಿನಿಮಾವನ್ನು ಕೊಡ್ತಾರೆ? ಆ ಸ್ಕ್ರಿಪ್ಟನ್ನು ಯಾವ ಹೀರೋದ ಮುಖಾಂತರವಾಗಿ ಸ್ಕ್ರೀನ್ ಮೇಲೆ ಬರ್ತಾರೆ ಎನ್ನುವಂತಹದ್ದೇ ಕ್ಯೂರಿಯಾಸಿಟಿ. ಇದು ಅಪ್ಪು ಬಗೆಗಿನ ಒಂದಷ್ಟು ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ. ದಿನಕರ್ ತೂಗುದೀಪ್ ನಿರ್ಮಿಸಿರುವಂತಹ ಕಥೆ ಅಪ್ಪುಗಾಗಿಯೇ ನಿರ್ಮಿಸಲ್ಪಟ್ಟಂತಹ ಪ್ರತ್ಯೇಕವಾದ ವಿಶೇಷತೆ ಇರತಕ್ಕಂತಹ ಸ್ಕ್ರಿಪ್ಟು, ಸಂಭಾಷಣೆಯನ್ನೂ ಒಳಗೊಂಡು ಕಥೆ ರೆಡಿಯಾಗಿತ್ತು. ಆದರೆ ದುರಾದೃಷ್ಟವಶಾತ್ ನಾವು ಪುನೀತ್ ರವರನ್ನು ಕಳ್ಕೊಂಡಿದ್ದೀವಿ. ಸೊ ಈಗ ಆ ಸ್ಕ್ರಿಪ್ಟ್ ಯಾರ ಪಾಲಿಗೆ ಹೋಗುತ್ತೆ ಎನ್ನುವಂತಹದ್ದೇ ಇಡೀ ಸ್ಯಾಂಡಲ್ವುಡ್ಡನ್ನು ಕಾಡ್ತಾ ಇರುವಂತಹ ಪ್ರಶ್ನೆ.